ಆರೆಂಜ್ ಜ್ಯೂಸ್ ಮಾಡ್ತಿದ್ದೀನಿ. ಟೇಸ್ಟ್ ಮಾಡಿದಾಗಿಂದ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ ನನಗೆ ಈ ರೆಸಿಪಿ. ಕೊಕೊನಟ್ ಮಿಲ್ಕ್ ಇದು. ನಾನು ಆಲ್ರೆಡಿ ಇದನ್ನು ಕೊಕೊನಟ್ ಮಿಲ್ಕ್ ಮಾಡ್ಕೊಂಡಿದ್ದೀನಿ. ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ತೀನಿ. ಟ್ರಸ್ಟ್ ಮೀ, ಅಮೇಜಿಂಗ್ ಆಗೋದಿದೆ. ಆ್ಯಂಡ್ ಆರೆಂಜ್ ಸೀಸನ್ ಎಂಡ್ ಆಗೋಷ್ಟರಲ್ಲಿ ನೀವು ಕೂಡ ಟ್ರೈ ಮಾಡಿ. ಸೋ ಗುಡ್. ಕಾವಡೆ ಚೆನ್ನಾಗಾಗಿದೆ. ಲಿಟ್ರಲಿ ಆರೆಂಜ್ ತಿನ್ನಲ್ಲ, ಹಣ್ಣು ತಿನ್ನಲ್ಲ ಅಂತ ಅನ್ನೋದು ಕೂಡ ಇಷ್ಟಪಡ್ತಾರೆ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಸ್ವಾಗತ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್. ಇವತ್ತಿನ ವ್ಲಾಗ್ ಏನಂತಂದರೆ ಲಿಟ್ರಲಿ ಆರೆಂಜ್ ಜ್ಯೂಸ್ ಮಾಡ್ತಿದ್ದೀನಿ. ಸೊ ಇದು ಒಂದು ಹೆಲ್ದಿ ರೆಸಿಪಿ ಆಗಿದೆ. ಅಂಡ್ ಇದನ್ನು ನಾನು ಟೇಸ್ಟ್ ಮಾಡಿದಾಗಿಂದ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ ನನಗೆ ಈ ರೆಸಿಪಿ. ಅದು ತುಂಬ ಸಿಂಪಲಾಗೇ ಮಾಡೋ ಅಂಥದ್ದು, ಬಟ್ ಟೇಸ್ಟ್ ಮಾತ್ರ ತುಂಬ ಅಮೇಝಿಂಗ್ ಆಗಿರುತ್ತೆ. ಆ್ಯಂಡ್ ಹೆಲ್ತ್ ಬೆನಿಫಿಟ್ ವೈಸ್ ಕೂಡ ಸಿಕ್ಕಾಪಟ್ಟೆ ಒಳ್ಳೆಯದು. ಬಿಕಾಸ್ ಆ್ಯಸ್ ಯು ನೋ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಆರೆಂಜು ವಿಟಮಿನ್ ಸಿ ಕಂಟೆಂಟ್ ಇರುತ್ತೆ. ಸೊ ಅದು ಬಾಡಿಗೆ ಹೋದಾಗ ಸ್ಕಿನ್ ಗ್ಲೋ ಆಗುತ್ತೆ. ಆ್ಯಂಡ್ ಇಮ್ಯುನಿಟಿ ಪವರ್ ಕೂಡ ತುಂಬ ಹೆಚ್ಚಾಗುತ್ತೆ. ಆ್ಯಂಡ್ ಗಟ್ ಹೆಲ್ತಿಗೆ ಕೂಡ ಒಳ್ಳೆಯದು. ಆ್ಯಂಡ್ ಬ್ಲಡ್ ಪ್ರೆಷರ್ ರೆಗ್ಯುಲೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆರೆಂಜ್ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳು ಆರೆಂಜ್ ಮೇನ್ಲಿ. ಸೊ ದಿಸ್ ಇಸ್ ದ ಮೇನ್ ಇಂಗ್ರೀಡಿಯಂಟ್. ಆರೆಂಜ್ ಬೇಕು. ಆ್ಯಂಡ್ ಆರೆಂಜ್ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗತ್ತೆ, ಆರೆಂಜ್ ಜ್ಯೂಸ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇದು ಆರೆಂಜ್ ಜ್ಯೂಸರ್ ಅಂದರೆ ಜಸ್ಟ್ ಸ್ಕ್ವೀಸ್ ಮಾಡಿ, ಸೊ ಅದರದ್ದು ರಸ ಏನು ಬರುತ್ತೆ ಅದನ್ನು ನಾವೀಗ ಸ್ಟೋರ್ ಮಾಡ್ಕೊತೀವಿ. ಅದೇ ಮೇನಾಗಿ ಬೇಕಾಗಿರುವಂಥದ್ದು. ಆ್ಯಂಡ್ ಕೊಕೊನಟ್ ಮಿಲ್ಕ್ ಬೇಕಾಗತ್ತೆ. ಕೊಕೊನಟ್ ಮಿಲ್ಕ್ ಇದು. ನಾನು ಆಲ್ರೆಡಿ ಇದನ್ನು ಕೊಕೊನಟ್ ಮಿಲ್ಕ್ ಮಾಡ್ಕೊಂಡಿದ್ದೀನಿ. ಸೊ ಏನಂತಂದರೆ ಕೊಕೊನಟ್ ಮಿಲ್ಕ್ನ ಪ್ರಿಪೇರ್ ಮಾಡೋದು ತುಂಬಾ ಈಸಿ. ಸೊ ಏನಿಲ್ಲ, ಕೊಕೊನಟ್ ಇರುತ್ತೆ ನಿಮ್ಮ ಹತ್ರ, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಫಿಲ್ಟರ್ ಮಾಡಿದ್ರೆ ಮುಗಿದೋಯ್ತು, ಕೊಕೊನಟ್ ಮಿಲ್ಕ್ ರೆಡಿ ಆಗಿಬಿಡತ್ತೆ. ಸೊ ಇದು ಕೊಕೊನಟ್ ಮಿಲ್ಕ್ ಬೇಕಾಗಿರೋವಂಥದ್ದು. ಆ್ಯಂಡ್ ಥರ್ಡ್ ಇಂಗ್ರೀಡಿಯಂಟ್ ಈಸ್ ನೀರಲ್ಲ, ಇದು ಕೊಕೊನಟ್ ವಾಟರು. ಎಸ್, ಕೊಕೊನಟ್ ವಾಟರ್ ಇದು. ಸೊ ಇದು ಕೂಡ ಬೇಕಾಗುತ್ತೆ. ಆ್ಯಸ್ ಯು ನೋ, ಹೈಡ್ರೇಟ್ ಮಾಡುತ್ತೆ. ಬಾಡಿ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬಾಡಿ ಹೈಡ್ರೇಟ್ ಆದರೆ ಸ್ಕಿನ್ ಕೂಡ ಸಿಕ್ಕಾಪಟ್ಟೆ ಗ್ಲೋ ಅನಿಸುತ್ತೆ. ಆ್ಯಂಡ್ ಪೆಪ್ಪರ್ ಬೇಕು. ಆ್ಯಂಡ್ ಚಿಲ್ಲಿ ಪೌಡರ್ ಬೇಕಾಗುತ್ತೆ. ಆ್ಯಂಡ್ ಸಾಲ್ಟ್ ಬೇಕಾಗುತ್ತೆ. ಸಾಲ್ಟ್ ಆ್ಯಕ್ಚುಲಿ ಮರ್ತೋಗಿದೆ, ಸೊ ಐಲ್ ಬ್ರಿಂಗ್ ಇಟ್. ಎಸ್, ಸಾಲ್ಟ್, ಪಿಂಕ್ ಸಾಲ್ಟ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕು, ಅಷ್ಟೇ. ಸೊ ಲೆಟ್ಸ್ ಬಿಗಿನ್. ಓಕೆ, ಮೊದಲನೇದಾಗಿ ಆರೆಂಜ್ನ ಕಟ್ ಮಾಡ್ಕೊತಿದ್ದೀನಿ. ನಾನು 2 ಆರೆಂಜ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಆರೆಂಜ್ನ ಕಟ್ ಮಾಡ್ಕೋಬೇಕಾಗತ್ತೆ. ಎಸ್, ಸ್ಕ್ವೀಸರಲ್ಲಿ ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾಕ್ಟ್. ಗೈಸ್, ಟ್ರಸ್ಟ್ ಮೀ, ಅಮೇಝಿಂಗ್ ಆಗಿರುತ್ತೆ ಟೇಸ್ಟು. ನನಗಂತೂ ಇದು ಫಸ್ಟ್ ಟೈಮ್ ಟ್ರೈ ಮಾಡಾದ್ಮೇಲಿಂದ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ. ಆ್ಯಂಡ್ ನನ್ನ ಆರೆಂಜ್ ಸೀಸನ್ ಆಗಿರೋದ್ರಿಂದ, ಇದು ಸ್ಟಾರ್ಟ್ ಆಗಿದೆ ಅಲ್ಲ ಆರೆಂಜ್ ಸೀಸನ್ನು. ಸೊ ನಾನಂತೂ ಆಲ್ಮೋಸ್ಟ್ ವೀಕ್ಲಿ 3 ಟೈಮ್ 4 ಟೈಮ್ ಆದರೂ ಮಾಡ್ಕೊತೀನಿ. ಅಷ್ಟು ಅದ್ಭುತವಾಗಿರುತ್ತೆ ಟೇಸ್ಟು. ಆ್ಯಂಡ್ ಆರೆಂಜ್ ಸೀಸನ್ ಎಂಡ್ ಆಗೋಷ್ಟರಲ್ಲಿ ನೀವು ಕೂಡ ಟ್ರೈ ಮಾಡಿ. ಫುಲ್ ಸ್ಕ್ವೀಸ್ ಮಾಡಬೇಕು. ದ ಸೆಕೆಂಡ್ ಆರೆಂಜ್. ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ, ಇಷ್ಟ ಇಲ್ಲ, ಅಥವಾ ಸ್ವಲ್ಪ ಹುಳಿ ಅನ್ನಿಸ್ತದೆ ಅಂತ ಅಂದ್ಕೊಂಡ್ರು ಈ ಥರ ಮಾಡ್ಕೊಬೋದು. ಎನಿವೇಸ್, ಇದಕ್ಕೆ ನಾವು ಶುಗರ್ ಏನೂ ಆ್ಯಡ್ ಮಾಡೋದಿಲ್ಲ, ಬರೀ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆ್ಯಂಡ್ ಚಿಲ್ಲಿಯಲ್ಲೇ ಮುಗಿದೋಗ್ಬಿಡುತ್ತೆ. ಓಕೆ, ಇದು ಆಯಿತು. ಆರೆಂಜ್ 2 ಆರೆಂಜ್ನ ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾಕ್ಷನ್ ಅಂದರೆ ಜ್ಯೂಸ್ನ ತಗೊಂಡಿದ್ದೀನಿ. ಈಗ ಜಸ್ಟ್ ಮಿಕ್ಸಿಂಗ್ ಕೆಲಸ ಅಷ್ಟೇ, ನಥಿಂಗ್ ಎಲ್ಸ್. ಒಂದು ಗ್ಲಾಸಿಗೆ ಹಾಕೋತಾ ಇದ್ದೀನಿ ಆರೆಂಜ್ ಜ್ಯೂಸ್. ಎಸ್, ಆರೆಂಜ್ ಜ್ಯೂಸ್. ನಂತರ ಕೊಕೊನಟ್ ವಾಟರ್.
ಎಳ್ನೀರು ದೇಹಕ್ಕೆ ತುಂಬ ಒಳ್ಳೆಯದು. ಎಳ್ನೀರನ್ನ ಯೂಸ್ ಮಾಡಿ, ಹೈಡ್ರೇಷನಿಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು. ಸೊ ಓವರಾಲ್ ಹೆಲ್ತಿಗೆ ಎಳ್ನೀರು ತುಂಬ ಒಳ್ಳೆಯದು. ಸೊ ಮಿಕ್ಸ್ ಇಟ್. ಎಳ್ನೀರಷ್ಟು ಹಾಕ್ಕೊಂಡಿಲ್ಲ ನಾನು, ಒಂದಿಷ್ಟು ಹಾಕ್ಕೊಂಡಿದ್ದೀನಿ. ಐ ಥಿಂಕ್ ಲಿಟಲ್ ಬಿಟ್ ಮೋರ್. ಹಾಂ, ಇಷ್ಟು ಹಾಕ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಮುಕ್ಕಾಲಾಗೋಷ್ಟು. ಆ್ಯಂಡ್ ಕೊಕೊನಟ್ ಮಿಲ್ಕ್ ಏನಿದೆ, ಸೊ ಇದನ್ನು ನಾನು ತುಂಬ ಏನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಇದು ಆಪ್ಷನಲ್, ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡ್ರೆ ಅಮೇಝಿಂಗ್ ಆಗಿರುತ್ತೆ ಟೇಸ್ಟು. ಆ್ಯಡ್ ಮಾಡಿಕೊಂಡ್ರೆ ಹೆಲ್ದಿ ಫ್ಯಾಟ್ ಕೂಡ ಅಲ್ವಾ ಇದು. ಸೊ ನಮ್ಗೆ ಇಲ್ಲ ನಾನು ಫ್ಯಾಟ್ ಕಂಟ್ರೋಲ್ ಮಾಡ್ತೀನಿ ಅಂತ ಒಂದವರು ಈ ಎರಡನ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬೋದು. ಬಟ್ ನನಗೆ ಕೊಕೊನಟ್ ಮಿಲ್ಕ್ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸಿರೋದ್ರಿಂದ ಸೊ ನಾನು ಕೊಕೊನಟ್ ಮಿಲ್ಕ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಸ್, ಕೊಕೊನಟ್ ಮಿಲ್ಕ್. ಆಲ್ರೆಡಿ ಲುಕ್ ವೈಸ್ ಸಕ್ಕದಾಗಿ ಕಾಣ್ತಿದೆ. ಆ್ಯಂಡ್ ಆ್ಯಡಿಂಗ್ ಅ ಪಿಂಕ್ ಸಾಲ್ಟ್. ನಿಮ್ಮ ಹತ್ರ ಯಾವುದೇ ರೀತಿ ಸಾಲ್ಟ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸ್ವಲ್ಪ ಉಪ್ಪಿನ ಜಾಸ್ತಿನೇ ಸ್ವಲ್ಪ ಹಾಕೋತಾ ಇದ್ದೀನಿ. ಆ್ಯಂಡ್ ಪೆಪ್ಪರ್ ಒಂದು ಕಾಲು ಚಮಚ, ಜಾಸ್ತಿ ಬೇಡ ಅಂತಂದರೆ ಒಂದು ಪಿಂಚ್ ಹಾಕೊಬೋದು. ನಾನೇನು ತುಂಬ ಯೂಸ್ ಮಾಡ್ತಿಲ್ಲ, ಬಿಕಾಸ್ ಆಲ್ರೆಡಿ ನಾವು ಚಿಲ್ಲಿ ಕೂಡ ಯೂಸ್ ಮಾಡ್ತಿರೋದ್ರಿಂದ ಚಿಲ್ಲಿ ಪೌಡರು ಒಂದು ಸ್ವಲ್ಪ ಸಾಕಾಗತ್ತೆ. ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ನಂತರ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್. ಖಾರ ಬೇಡ, ಖಾರ ಇಷ್ಟ ಇಲ್ಲ ಅಂತ ಅಂದವರು ಟೋಟಲಿ ಸ್ಕಿಪ್ ಮಾಡ್ಬೋದು. ಸಾಲ್ಟ್ ಆ್ಯಂಡ್ ಪೆಪ್ಪರೇ ಅಷ್ಟೇ ಸಾಕಾಗತ್ತೆ. ಬಟ್ ಒಂಚೂರು ಖಾರ ಬೇಕು, ಇಲ್ಲ ಸ್ಪೈಸಿ ಆಗಿರಲಿ ಅನ್ನೋರು ಒಂದು ಕಾಲು ಚಮಚಗಿಂತ ಕಡಿಮೆನೇ ತೊಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೋಬೇಕು. ದ್ಯಾಟ್ಸ್ ಇಟ್ ಗೈಸ್, ಅಷ್ಟೇ ಬೇಕಾಗಿರೋದು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಇಟ್ ರಿಯಲಿ ವೆಲ್. ಆಲ್ರೆಡಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಐ ಕಾಂಟ್ ವೇಟ್, ಟೇಸ್ಟ್ ಮಾಡೋ ಬನ್ನಿ. ವಾವ್, ಸೋ ಗುಡ್. ಸಿಕ್ಕಾಬಳೆ ಚೆನ್ನಾಗಾಗಿದೆ, ತುಂಬಾ ಇಷ್ಟ ಆಗ್ತದೆ. ಅಮೇಝಿಂಗ್. ಸೊ ಈ ಥರ ಮಾಡ್ಕೊಂಡು ಕೊಡಿದ್ರೆ ಲಿಟ್ರಲಿ ಆರೆಂಜ್ ತಿನ್ನಲ್ಲ, ಹಣ್ಣುಗಳು ತಿನ್ನಲ್ಲ ಅಂತ ಅಂದವರು ಕೂಡ ಇಷ್ಟಪಡ್ತಾರೆ. ಅಫ್ಕೋರ್ಸ್ ಹಣ್ಣನ್ನು ಡೈರೆಕ್ಟಾಗಿ ತಿಂದಷ್ಟು ಒಳ್ಳೆಯದೇ. ಬಟ್ ಯಾರಿಗೆ ಇಷ್ಟ ಆಗ್ತಿರಲ್ಲ, ಹುಳಿ ಅನ್ನಿಸ್ತಿರುತ್ತೆ, ಅವರು ಖಂಡಿತ ಈ ಥರ ಮಾಡ್ಕೊಬೋದು. ತುಂಬಾ ಹೆಲ್ದಿ ಆಪ್ಷನ್ ಕೂಡ. ಎಲ್ಲನೂ ಹೆಲ್ದಿನೇ, ಲೈಕ್ ಆರೆಂಜ್ ಜ್ಯೂಸ್ ಆಗಿರ್ಬೋದು, ಎಳ್ನೀರು ಆಗಿರ್ಬೋದು, ಮತ್ತು ಕೊಕೊನಟ್ ಮಿಲ್ಕ್ ಆಗಿರ್ಬೋದು, ಆ್ಯಂಡ್ ಪೆಪ್ಪರ್ ಕೂಡ ಅಲ್ಲ. ಸೊ ವೆರಿ ಹೆಲ್ದಿ ಆಪ್ಷನ್. ಸೊ ಈ ರೀತಿ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ಆರೆಂಜ್ ಸೀಸನ್ ಮುಗಿಯೋಷ್ಟರಲ್ಲಿ ಖಂಡಿತ ಇದನ್ನು ನೀವು ಟ್ರೈ ಮಾಡಿ, ನಿಜವಾಗ್ಲೂ ಫ್ಯಾನ್ ಆಗ್ತೀರಾ. ದಿಸ್ ಇಸ್ ಸೋ ಗುಡ್, ರಿಯಲಿ ಸೋ ಗುಡ್ guys, you have to try this. So good ತುಂಬಾ ಚೆನ್ನಾಗಿದೆ. ಸೊ ಎಸ್, ಸಿಂಪಲ್ ವ್ಲಾಗ್ ಇದು. ಒಂದು ರೆಸಿಪಿ ಆ್ಯಕ್ಚುಲಿ ನಾನು ಮಾಡ್ಕೊಂಡು ಕುಡಿತಾನೆ ಇರ್ತೀನಿ. ಸೊ ಹಾಗಾಗಿ ಯಾಕೆ ನಿಮ್ಮ ಮುಂದೆ ಶೇರ್ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು, ಹಾಗಾಗಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಆ್ಯಂಡ್ ನನ್ನನ್ನು ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.